ಸರ್, ನೀವು ಫಸ್ಟ್ ಮೂವಿಲೇ ಒಂದು ಸೂಪರ್ ಹಿಟ್ ಕೊಟ್ಟಿದ್ದೀರಾ. ಸೊ ಒಂದು ಪ್ರಾಮಿಸಿಂಗ್ ಹೀರೋ ಅಂತ ಆಲ್ರೆಡಿ ಎಲ್ರಿಗೂ ತೋರಿಸಿದ್ದೀರಾ. ಈ ಮೂವಿಯಲ್ಲಿ ಏನಾದ್ರು ಎಕ್ಸ್ಟ್ರಾ ವರ್ಕ್ ಅಂತ ಏನಾದರೂ ಮಾಡಿದ್ರಾ? ಅಂದರೆ ನೀವು ಎಕ್ಸ್ಟ್ರಾ ತಯಾರಿ ಅಂತ ಏನಾದ್ರು ಎಕ್ಸ್ಟ್ರಾ ತಯಾರಿ ಮಾಡಿದ್ರಾ? ಇಲ್ಲ ಅಂದರೆ ಇಲ್ಲ, ಬೇಸಿಕಲಿ ನಾನು ಬಿಲೀವ್ ಮಾಡೋದು ಲೈಕ್ ನನಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ. ಐ ಬಿಲೀವ್ ಲೈಕ್ ನಾವು ವೈಟ್ ಶೀಟ್ ಥರ ಇರಬೇಕು. ಡೈರೆಕ್ಟರ್ ಅವ್ರು ಏನು ಬರೀತಾರೆ ನಾವು ಅದನ್ನು ಫಾಲೋ ಮಾಡಬೇಕು. ಅದೇ ಬಿಕಾಸ್ ಅವರೊಂದು ವಿಷನ್ ಜೊತೆ ಒಂದು ಕ್ಯಾರೆಕ್ಟರ್ನ ಡೇ ಆ್ಯಂಡ್ ನೈಟ್ ಯೋಚನೆ ಮಾಡಿರ್ತಾರೆ. ಅವ್ರು ಆ ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಮಾಡ್ದಂಗೆ ಇನ್ನು ಯಾರು ಟ್ರಾವೆಲ್ ಮಾಡಲ್ಲ. ಬಿಕಾಸ್ ಕತೆ ಇನಿಷಿಯಲ್ ಸ್ಟೇಜಸ್ಸಿಂದ ಈ ಐಡಿಯಾ ಸ್ಟ್ರೈಕ್ ಆಗೋದ್ರಿಂದನೂ ಇನ್ವಾಲ್ವ್ ಆಗಿರ್ತಾರೆ. ಸೊ ಐ ಬಿಲೀವ್ ಇನ್ ಫಾಲೋಯಿಂಗ್ ದಿ ಡೈರೆಕ್ಟರ್. ಸೊ ಅವ್ರು ಏನೇನು ತಯಾರಿ ಮಾಡಬೇಕು ಅಂತ ಹೇಳಿದ್ರೆ ಅದೆಲ್ಲ ಫಾಲೋ ಮಾಡಿದ್ದೀನಿ. ಆ್ಯಂಡ್ ಈ ಮೂವಿ ಡೆಫಿನೆಟ್ಲಿ ಕಿಸ್ಸಲ್ಲಿ ಏನು ವಿರಾಟ್ ನೋಡಿದಿರ ಆ ವಿರಾಟ್ 1% ಈ ಸಿನಿಮಾಲಿ ಇರೋಲ್ಲ. ಕಂಪ್ಲೀಟ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಇದರಲ್ಲಿ. ಸೊ ಒಂದು ಆ್ಯಕ್ಷನ್ ಪ್ಯಾಕ್ ವಿರಾಟ್ನ ನೋಡ್ತೀರಾ ಈ ಮೂವಿಯಲ್ಲಿ. ನೀವೇನಾದ್ರು ಸ್ಪೆಷಲ್ ತಯಾರಿ ಅಂತ ಏನಾದರೂ ಮಾಡಿರೋದಿದೆಯಾ ಸಿನಿಮಾಗೋಸ್ಕರ ಅಂತ? ರೈಟ್ ಆಗಿದೆ. ಆಯ್ತು, ಇಲ್ಲ ಅಂತ ಅಷ್ಟೇ. ಸ್ಪೆಷಲ್ ತಯಾರಿ ಏನಿಲ್ಲ, ಸ್ಪೆಷಲ್ ತಯಾರಿ ಅಂತ ಏನ್ ಮಾಡಿಲ್ಲ. ಅಂದ್ರೆ ಇವ್ರ ಸಿನಿಮಾ ಅಂತ ಗೊತ್ತಾಗ ಸ್ವಲ್ಪ ಡಾನ್ಸ್ ಕ್ಲಾಸ್ಗಳಿಗೆ ಸೇರ್ಕೊಂಡಿದ್ದೆ ನಾನು. ತುಂಬಾ ಇಬ್ರು ತುಂಬಾ ಡ್ಯಾನ್ಸ್ ಫ್ರೀಕ್ ಇದ್ದೀರಾ. ಸೊ ಇವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಡ್ಯಾನ್ಸ್. ಆಮೇಲೆ ತುಂಬಾ ಡೆಡಿಕೇಶನ್ ಇವರು. ಈಗ ಡ್ಯಾನ್ಸ್ ಕ್ಲಾಸಲ್ಲಿ ಐ ಮೀನ್ ಈಗ ಟಾಂಗ್ ಟಾಂಗ್ ಸಾಂಗ್ಗೆನ ಪ್ರಾಕ್ಟೀಸ್ ಮಾಡಿದೆ ಒಂದು 3 days. ಅವಾಗ ಸಂಜೆ ಒಂದು 4-5 o'clock ಇದ್ರೆ ಇವ್ರು ಬೆಳಿಗ್ಗೆ ಯಾವಾಗಲೂ ಬಂದು ಫುಲ್ ಬಟ್ಟೆ ಎಲ್ಲ ಸ್ವೆಟ್ ಆಗೋ ಲೆವೆಲ್ವರೆಗೂ ಪ್ರಾಕ್ಟೀಸ್ ಮಾಡಿರೋರು. ಆಮೇಲೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅವರು ಒಂದೊಂದು ಆ್ಯಂಗಲ್ ಒಂದೊಂದು ಶಾರ್ಟ್ ಹಿಂಗೆ ಅವ್ರನ್ನೇ ಫೋಕಸ್ ಮಾಡ್ಕೊಂಡು ಹಿಂಗೆ ಬರ್ಬೇಕಂತ ಪ್ರಾಕ್ಟೀಸ್ ಮಾಡೋರು. ಐ ವಾಸ್ ಲೈಕ್ ಓ ಮೈ ಗಾಡ್ ಅಂತ. ಬಟ್ ಆದ್ಮೇಲೆ ಅಲ್ಲಿ ಹೋಗಿ ನಾವು ಅವ್ರ ಕಾಲಿದಾಗಿತ್ತು. ಸೊ ನಾವು ಕೆಲವು ಬೇರೆ ಸ್ಟೆಪ್ಸ್ ಮಾಡಿದ್ವಿ. ಸೊ ನಾನು ಅಷ್ಟು ಪ್ರಾಕ್ಟೀಸ್ ಮಾಡಿದ್ದೇನು ಇದಾಗ್ಲಿಲ್ಲ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಅಟ್ ದ ಎಂಡ್ ಆಫ್ ದಿ ಡೇ. ಅಷ್ಟೇ ಖುಷಿ ಮಾಡ್ಕೊಂಡು ಮೇಡಮ್ ಪ್ರಾಕ್ಟೀಸ್ ಮಾಡಿದ್ದೆಲ್ಲ ವೇಸ್ಟ್ ಆಗ ಇಲ್ಲ ಹಂಗೇನಿಲ್ಲ, ಚೇಂಜ್ ಆಯ್ತು ಸ್ಟೆಪ್ಸ್ ಅಂತ ಅಷ್ಟೇ. ಬಟ್ ಸಖತ್ತಾಗಿ ಬಂದಿದೆ. ನಾನು ಕಾಲ್ ಏಟ್ ಮಾಡ್ಕೊಂಡಿದ್ ಪಾಪ ಅಲ್ಲ ಅಂತ. ಕಾಲ್ ಏಟ್ ಮಾಡ್ಕೊಂಡು ಆಪರೇಷನ್ ಆದ್ರೂ ಪರವಾಗಿಲ್ಲ, ಮೇಡಮ್ ಮಾಡಿ ಸ್ಟೆಪ್ಸ್ ಮಿಸ್ ಆಯ್ತಲ್ಲ ಪಾಪ. ಅವ್ರು ಅಲ್ಲ, ನೀವೇ ಹೇಳಿದ್ರಿ ಎಲ್ಲ ಅಷ್ಟು ಕಷ್ಟಪಟ್ಟು. ಸೊ ಸ್ವೆಟ್ ಎಲ್ಲ ಅಷ್ಟು ಇದ್ ಮಾಡಿ ಸಿನಿಮಾಗೋಸ್ಕರ ಬೆವರು ರಕ್ತ ಎಲ್ಲ ಹರಿಸಿದಿರಲ್ಲ ಸರ್. ಸಿನಿಮಾ ಅಷ್ಟೇ ಸಕ್ಸಸ್ ಆಗುತ್ತೆ. 24th ರಿಲೀಸ್ ಇದೆ. ಏನೆಲ್ಲ ಪ್ರಮೋಷನ್ಗೆ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ? ಪ್ರಮೋಷನ್ಸ್ ತುಂಬಾ ಪ್ಲಾನ್ ಮಾಡ್ತಾ ಇದ್ದಾರೆ. ಒಂದಷ್ಟು ಸರ್ಪ್ರೈಸಸ್ ಪ್ಲಾನ್ ಮಾಡಿದ್ದಾರೆ ನಮ್ events ಡೈರೆಕ್ಟರ್. ಬಿಡ್ತಾ ಹೋಗ್ತೀವಿ ಒಂದೊಂದೇ. ಇನ್ನೇನು ಇಲ್ಲಿಂದ 24th ರಿಲೀಸ್ ಇದೆಯಲ್ಲ. ಸೊ ಎವ್ರಿ ಡೇ ಒಂದೊಂದು ಪ್ರಮೋಷನಲ್ ಕಂಟೆಂಟ್ ರಿಲೀಸ್ ಮಾಡ್ತೀವಿ. ಅಂಡ್ ಐ ಹೋಪ್ ಜನಕ್ಕೆಲ್ಲ ಇಷ್ಟ ಆಗುತ್ತೆ. ಪ್ರತಿಯೊಬ್ಬರಿಗೂ ಕರ್ನಾಟಕದಲ್ಲಿ ಎಲ್ರಿಗೂ ರೀಚ್ ಆಗಿ ಅವ್ರು ನಮ್ಮ ಸಿನಿಮಾ ನೋಡ್ಬೇಕು ಅಂತ ಅನ್ಸೋವರೆಗೂ ಮಾಡ್ತಾರೆ. ಹೇಗಿತ್ತು 2024 ಇಬ್ರಿಗೂ? ನನಗೆ ತುಂಬಾ ಚೆನ್ನಾಗಿತ್ತು. ಸಿನಿಮಾ ಯಾವ್ದು ರಿಲೀಸ್ ಆಗಿಲ್ಲ, ಅದೊಂದು ಬೇಜಾರಿದೆ. ಬಟ್ ತುಂಬಾ ಚೆನ್ನಾಗಿತ್ತು 24. ವೆರಿ ಫ್ರೂಟ್ಫುಲ್. ಇಂತ ಮಾತಾ ಇಲ್ಲ. ಓಕೆ ಓಕೆ ಚೆನ್ನಾಗಿತ್ತು. ಓಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.